ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಸೊ ತಲೆಗಿಲ್ಲ ಏನೂ ಬಾಚಿಲ್ಲ. ಬೆಳಿಗ್ಗೆ ಎದ್ದಿದ್ದೀನಿ, ಸುಮ್ಮನೆ ಸಿಂಪಲ್ಲಾಗಿ ಬಂದು ಒಂದು 5 ನಿಮಿಷ ಮೈಂಡ್ ಫ್ರೆಶ್ ಆಗಬೇಕಂತ ಹೇಳಿಬಿಟ್ಟು ಚೇರ್ ಮೇಲೆ ಕೂತಿದ್ದೀನಿ ಆರಾಮಾಗಿ. ಇವಾಗ ಗಂಟೆ ಬಂದು 8 ಗಂಟೆ. ಏನಂದರೆ ನೈಟ್ ಹೊತ್ತು ಸರಿಯಾಗಿ ನಿದ್ದೆ ಆಗೋಲ್ಲ, ಹಂಗಾಗಿ ಬೆಳಿಗ್ಗೆ ಲೇಟಾಗಿ ಎದ್ದೊಳ್ಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಸಮಯ ಸಂದರ್ಭಾನುಸಾರ ಲೈಫ್ ನಡೀತಾ ಇರಬೇಕಲ್ವ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ವ್ಲಾಗ್ ಹಾಕೋಣ ಅಂತೇಳ್ಬಿಟ್ಟು. ಏನು ಗೊತ್ತಾ, ನಾನು ವ್ಲಾಗ್ ಹಾಕೋಕ್ಕೆ ಏನಿಲ್ಲ, ತುಂಬ ಇದೆ ವೀಡಿಯೋಸು, ಎಡಿಟಿಂಗ್ ಮಾಡೋಕ್ಕೂ ಆಗೋಲ್ಲ. ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ. ಬಟ್ ಏನು ಗೊತ್ತಾ, 5 ನಿಮಿಷ 10 ನಿಮಿಷ ಆದಾದರೂ ಇನ್ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊತೀನಿ. ಬಟ್ ಅದು ಯಾವುದೂ ಪಾಸಿಬಲ್ ಆಗೋಲ್ಲ. ಏನು ಗೊತ್ತಾ, ನನಗೇನು ಹೆಚ್ಚಾಗಿ ವ್ಯೂಸ್ ಏನು ಬರೋಲ್ಲ ಯೂಟ್ಯೂಬಿಂದ. ಆದರೆ ನಾನು ಹೆಚ್ಚಾಗಿ ವ್ಯೂಸ್ ಬರೋಲ್ಲ ಅನ್ನೋದಕ್ಕಿಂತ ನಾನು ನೋಡ್ತಾರಲ್ಲ ಒಂದು 100-200 ಜನ, ಸೊ ಅದೇ ನನಗೆ ಹ್ಯಾಪಿ. ಸೊ ಅವರಿಗೋಸ್ಕರನಾದರೂ ಅವ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಸೊ ನಾನು ಅವರಿಗೋಸ್ಕರನಾದರೂ ವೀಡಿಯೋ ಮಾಡಿ ಹಾಕಬೇಕು ಅಂತ ಖುಷಿ ಬರುತ್ತೆ. ಚಪ್ಪಲಿ ಹಾಕೋತೀನಿ ಇರೋ ಮಗಳೇ, ನಮ್ಮ ಮನೆ ಕೋಲ್ಡ್ ಜಾಸ್ತಿ, ಅದಕ್ಕೆ ನನ್ನ ಮಗಳು ಯಾವಾಗಲೂ ಸ್ಲಿಪ್ಪರ್ ತಂದು ಎಲ್ಲೇ ಇದ್ರೂ ಹುಡುಕ್ಬಿಟ್ಟು ನನ್ನ ಸ್ಲಿಪ್ಪರ್ ತೊಗೊಂಡು ಕೊಡ್ತಾಳೆ. ಚಪ್ಪಲಿ ಹಾಕೋಮಮ್ಮ ಅಂತ ಹೇಳ್ಬಿಟ್ಟು. ಅಲ್ಲ ಮಗಳ, ಇದು ನೋಡಿ ಬೆಳಿಗ್ಗೆ ಎದ್ಬಿಟ್ಟು ಹಾಲು ಕುಡಿತು, ಫುಲ್ಲು ಬಟ್ಟೆ ಮೇಲೆ ಚಲ್ಕೋತು, ಹಿಂಗಿದೆ ಬರೀ ಮೈಲಿ. ಹಾಯ್ ಮಾಡು ಹಾಯ್ ಅಮ್ಮ. ಹಾಂ, ಹಾಗೆ ಹೆಚ್ಚಾಗೇನು ವ್ಯೂಸ್ ಬರೋಲ್ಲ. ಮ್ಯಾಕ್ಸಿಮಮ್ ಅಂದರೆ 100-200, ಒಂದೊಂದು ವೀಡಿಯೋ 1000. ಇದು ಹಿಮಾಲಯ ವೈಬ್ಸ್ ಬಗ್ಗೆ ಮಾಡಿದ್ದೆ ನೋಡಿ, ಅದು ಸ್ವಲ್ಪ ವ್ಯೂಸ್ ಹೆಚ್ಚಾಗಿ ಬಂದಿದೆ. ಒಂದು 14,000 ಜನ ನೋಡಿದ್ದಾರೆ. ನನಗೆ 14,000 ಜನ ಅದು ಲೆಕ್ಕ ಬರಲ್ಲ, ನನ್ನ ನೋಡ್ತಾರಲ್ಲ 100-200. ಸೊ ಅದೇ ಅವರಿಗೋಸ್ಕರನಾದರೂ ನಾನು ವೀಡಿಯೋ ಮಾಡಬೇಕಂತ ಅನ್ಕೊತೀನಿ. ಬಟ್ ಏನು ಮಾಡೋಣ, ಸಮಯ ಸಂದರ್ಭ ಒಂದೊಂದ್ಸತಿ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಹೆಲ್ಪಿಗೆ ಯಾರಾದರೂ ಮನೇಲಿದ್ದರೆ ಏನೋ ಅನಿಸಲ್ಲ. ಬಟ್ ಹೆಲ್ಪ್ ಯಾರೂ ಇಲ್ದಿರೋ ಕಾರಣ ನನ್ನ ಲೈಫ್ ಅಪ್ಡೇಟ್ ನಿಮಗೆ ಕೊಟ್ಟಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲೈಫ್ ಅಪ್ಡೇಟ್ ವೀಡಿಯೋ ಮಾಡ್ತೀನಿ. ನನಗೆ ಈಗ ಏನಾಗ್ತಿದೆ ನನ್ನ ಲೈಫಲ್ಲಿ, ಏನೇನಿದೆ, ಏನೇನು ಹೊಸದಾಗಿ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬೆಳಿಗ್ಗೆ ಕೂತಿದ್ದೀನಿ, ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಬೇಕು. ಏನು ಟಿಫನು ಎತ್ತ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತರಿಸಿಟ್ಟಿದ್ದೆ ನೆನ್ನೆನೆ. ಸೊ ಹಂಗಾಗಿ ಇವತ್ತು ತರಕಾರಿ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಿಮ್ಮ ಜೊತೆ ರೆಸಿಪಿ ಆದರೆ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ವೀಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಸೊ ಅದಾದ ನಂತರ ಹಂಗೆ ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾರೆ. ಹಾಗಾಗಿ ಕ್ಯಾರೆಟ್ ಎಕ್ಸ್ಟ್ರಾ ಇದೆ, ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ನಡೆಯುತ್ತೆ ಲೈಫು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ನು ನೋಡಿ ಚಪ್ಪಲಿನ ತಗೊಬಂದು ಮಕ್ಕದ ಹತ್ರನೇ ಇರ್ತಾವಳೆ, ಚಪ್ಪಲಿ ಹಾಕೋ ಅಂದ್ಬಿಟ್ಟು. ಮಗಳೇ ಹಿಂಗೆ ಹಿಂಸೆ ಕೊಡಬಾರ್ದು, ಹಾಕೊಂತೀನಿ. ಚೇರ್ ಮೇಲೆ ತಾನೇ ಕುಂತಿದ್ದೀನಿ ನಾನು, ಹಾಕೋತೀನಿ ಇರೋ. ವೆಯ್ಟ್ ಚಪ್ಪಲಿ ಹಾಕೋಬೇಕಾ ಹಾಗೆ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಇರುತ್ತೆ ಒಂದು ಗಂಟೆಯ ಆಕಾರದಲ್ಲಿ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ. ಆಗ ನೀವು ಚಕ್ ಅಂತ ನನ್ನ ವೀಡಿಯೋನ ನೋಡ್ಬೋದು, ಫ್ರೀ ಇದೆ ನಿಮಗೆ. ಸೊ ಬನ್ನಿ ನೋಡೋಣ. ಅದನ್ನು ಏನು ಮಾಡಬೇಕು, ತಿಂತೀಯಾ? ಕಟ್ ಮಾಡಬೇಕಾ? ಅದನ್ನೇ ಎಲ್ಲಿತ್ತದು? ಯಾಕೆ ಎತ್ಕೊಬಂದೆ ಇದನ್ನು? ಹಾಂ, ಯಾಕೆ ಎತ್ಕೊಬಂದವ ಅದನ್ನು? ನೋಡಿ, ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಡೋರ್ಗು ಅವಳು ಬಿಡಲ್ಲ ಇನ್ನು. ಸೊ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ಟೆ, ಅವಳು ತಿಂತಾ ಇದ್ದಾಳೆ. ಇಲ್ಲಿ ನೋಡ್ತಿರ್ಬೋದು, ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೆಟೊ, ದಪ್ಪಮೆಣ್ಸಿನ್ಕಾಯಿ, ಡಬಲ್ ಬೀನ್ಸು, ಹುಳ್ಳಿಕಾಯಿ, ಕ್ಯಾರೆಟು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಬಂದು ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟೇ ಕ್ಲೀನಾಗಿ. ಅದಾದಮೇಲೆ ಈ ಕಡೆ ಡಿಪ್ಪೋ ಅಕ್ಕಿನ ಅಂದರೆ ರೇಷನ್ ಅಕ್ಕಿನ ಒಂದು ಪಾವು ತೊಗೊಂಡಿದ್ದೀನಿ. ಬಿಸಿಬೇಳೆ ಭಾತನ್ನ ರೇಷನ್ ಅಕ್ಕಿಲಿ ಮಾಡಿದ್ರೇ ತುಂಬ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಈ ಕಡೆ ಕಡಲೆ ಬೀಜ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಫೈನಲ್ಲ ಕೊನೆಯಲ್ಲಿ ಹಾಕ್ತೀನಿ, ಆ್ಯಡ್ ಮಾಡ್ತೀನಿ. ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ
ಹಾಗಾಗಿ ಇವಾಗ ಅಳತೆ ಬಂದು 1 ಲೋಟ ನೀರಿಗೆ ನಾನು 4ರಿಂದ 5 ಲೋಟ ನೀರು ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 4ರಿಂದ 5 ಲೋಟ ನೀರು ತೊಗೊಂಡಿದ್ದೀನಿ. ಅದನ್ನು ಆಲ್ರೆಡಿ ಆ್ಯಡ್ ಮಾಡಿ ಬಿಸಿಬೇಳೆಬಾತ್ ಪೌಡ್ರ್ ಹಾಕಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಪೌಡ್ರ್, ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ಸ್ವಲ್ಪ ಕೊಬ್ಬರಿ ತುರಿ ಉದುರಿಸಿದ್ದೀನಿ. ಹಾಕ್ಬಿಟ್ಟಾದ್ಮೇಲೆ ಮಾಮೂಲಿ ಬೇಳೆ ಅಕ್ಕಿ ಎಲ್ಲ ಆ್ಯಡ್ ಮಾಡಿಬಿಟ್ಟು 1-2 ಕೂಗಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ. ನಾನು ಸ್ವಲ್ಪ ಈಸಿಯಾಗಿ ಮಾಡ್ತೀನಿ, ಲಾಂಗ್ ಪ್ರೊಸೆಸಲ್ಲಿ ಮಾಡೋಕ್ಕೋಗಲ್ಲ. ನನಗೆ ಒಲೆ ಮುಂದೆ ನಿಂತಾಗ ಬೇಗ ಅಡುಗೆ ಆಗಿಬಿಡ್ಬೇಕು. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಿಸಿಬೇಳೆಬಾತ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ತೆಳ್ಳಗಿತ್ತು. ನಾನು ಸ್ನಾನ ಮಾಡಿ ಟಿಫನ್ ಮಾಡೋಷ್ಟರಲ್ಲಿ ಹಿಂಗೆ ಗಟ್ಟಿ ಆಗಿಬಿಟ್ಟಿತ್ತು. ಆಲ್ರೆಡಿ ಚಂದು ಬಂದು ಟಿಫನ್ ತೊಗೊಂಡು ಹೋದರು. ನಾನು ಟಿಫನ್ ಹಾಕ್ಕೊಂಡೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಈ ಕಡೆ ಖಾರ ಬೂಂದಿ ತರಿಸಿದ್ದೆ. ಸರಿ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಬಿಟ್ಟು ಆಮೇಲೆ ಮಾಡೋಣ, ಫಸ್ಟು ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡೋಕ್ಕೆ ಹೋದೆ. ತುಂಬಾ ಟೇಸ್ಟಾಗಿ ಸಖತ್ತಾಗಿ ಬಂದಿತ್ತು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಕ್ವಿಕ್ಕಾಗಿ ನನ್ನ ಮಗಳಿಗೂ ತಿನ್ನಿಸಿ ನೆಕ್ಸ್ಟು ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಬಂದಿದ್ದೀನಿ. ನೋಡ್ತಿರ್ಬೋದು ಕ್ಯಾರೆಟ್ನ ಸಣ್ಣದಾಗಿ ತುರಿದು ಅದನ್ನು ತುಪ್ಪದಲ್ಲೇ ಬಾಡಿಸ್ಕೊತಾ ಇದ್ದೀನಿ. ಅದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂತ ಇದನ್ನು ಹಾಲಲ್ಲೇ ಬೇಯಿಸ್ಕೋಬೇಕು. ಇದು ಮೇಯ್ನ್ ಸೀಕ್ರೆಟೇ ಬಂದು ನಿಮಗೆ ಹೋಟೆಲ್ ಟೇಸ್ಟ್ ಸಿಗಬೇಕಂದ್ರೆ ನೀರು ಆ್ಯಡ್ ಮಾಡಲೇಬಾರ್ದು. ಗಟ್ಟಿ ಹಾಲು ಹಾಕ್ಬಿಟ್ಟು ಹಾಲಲ್ಲೇ ಕ್ಯಾರೆಟ್ನ ಬೇಯಿಸ್ಕೋಬೇಕು. ನಿಮಗೆ ಕ್ವಿಕ್ಕಾಗಿ ಆಗಬೇಕಂದ್ರೆ ಬೇಕಾದ್ರೆ ನೀವು ಕುಕ್ಕರಲ್ಲಿ ಒಂದು ಕೂಗಿಸ್ಕೋಬೋದು. ನಂಗೆ ಪೇಷೆಂಟ್ ಸಿಕ್ತು, ಸೊ ಹಂಗಾಗಿ ಏನೋ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಟನ್ ಅಂತ ಬೆಲ್ಲ ಆಯಿತು. ಯಾರು ಅಂತ ನೋಡಿದ್ರೆ ಗ್ರೋಸರಿ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ಸೊ ಗ್ರೋಸರಿ ಬಂದಿತ್ತು. ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿದ್ದೆ. ಬೆಲ್ಲದ ಪೌಡ್ರು ಮತ್ತು ಟಾಯ್ಲೆಟ್ ಕ್ಲೀನರು ಬಂದು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ, ಮತ್ತು ಇದು ಅಜ್ವೈನನ್ನು ಏನೋ ತರಿಸಿದ್ದೆ ನಾನು. ಅದು ಅದು ಅಜ್ವೈನನ್ನು ಅಥವಾ ಓಮ್ ಕಾಳು ತರಿಸಿದ್ದೆ. ಅದು ಬೆಳಿಗ್ಗೆ 1 ಸ್ಪೂನ್ ಕುದಿಸ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿ, ಗೋಡಂಬಿ ಆ್ಯಂಡ್ ಖರ್ಜೂರ, ಸಕ್ಕರೆ ಮತ್ತು ಈ ಥರ ಖರ್ಜೂರ ಬಂದು ನಾನು ಮಾಮೂಲಿ ಇದು ತರಿಸಿದ್ದೆ, ವೆಟ್ಟು ತರಿಸಿದ್ದೆ, ಡ್ರೈಯು ತರಿಸಿದ್ದೆ. ಖರ್ಜೂರನ ಎರಡನ್ನೂ ಹಾಕೋಣ ಡ್ರೈ ಫ್ರೂಟ್ ಲಡ್ಡಿಗೆ ಅಂತ ಹೇಳ್ಬಿಟ್ಟು. ಸೊ ಅದಿನ್ನೂ ಮಾಡೋಕ್ಕೆ ಆಗಿಲ್ಲ, ಮಾಡಬೇಕು. ಅದಾದ ನೆಕ್ಸ್ಟು ಅವಲಕ್ಕಿ, ಮಾಮೂಲಿ ಗ್ರೋಸರಿ ಐಟಮ್ಸ್, ಬಾದಾಮಿ, ಡ್ರೈ ಫ್ರೂಟ್ಸ್ ಐಟಮ್ಸು ಈ ಥರ ಎಲ್ಲ ತರಿಸಿದ್ದೆ. ಹಂಗೆ ಬಂತಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಅದನ್ನು ಅವರು ಮನೆಯೊಳಗೆ ಬರಲ್ಲ, ಸೊ ಬನ್ನಿ ಅಂದರೆ ಬರ್ತಾರೆ. ಹಂಗಾಗಿ ಒಂದು ಬೇಸನೋ ಮಂಕ್ರಿನ ತೊಗೊಂಡೋದ್ರೆ ಎಲ್ಲನೂ ಹಾಕ್ತಾರೆ, ನಮಗೂ ಲೆಕ್ಕ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಂಕ್ರಿ ತೊಗೊಂಡೋಗಿದ್ದೆ. ಸೊ ಮಂಕ್ರಿಗೆಲ್ಲ ಹಾಕ್ಕೊಟ್ರು. ಹಿಂಗಿತ್ತು. ಸೊ ನೋಡ್ಬೋದು ಇಷ್ಟು ಗ್ರೋಸರಿ ಐಟಮ್ಸ್ ಬಂದಿತ್ತು. ಕಮಿಂಗ್ ಟು ಕ್ಯಾರೆಟ್ ಹಲ್ವಾ ನೋಡೋಣ, ಬಂದ್ಬಿಡಿ ಇವಾಗ. ಕ್ಯಾರೆಟ್ ಹಲ್ವಾ ಏನಾಗ್ತದೆ ಪ್ರೋಸೆಸ್ಸು. ಸೊ ನೋಡ್ಬೋದು ಸಕ್ಕರೆ ಮತ್ತು ಹಾಲು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸಕ್ಕರೆ ನಿಮಗೆ ಸಿಹಿ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಕ್ಯಾರೆಟ್ ಜೊತೆನೇ ಬಾಡಿಸ್ಕೊಳ್ಳಿ. ತದನಂತರ ಬಂದು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಫುಲ್ಲು ಡ್ರೈ ಆಗಬೇಕು, ಫುಲ್ ಹಾಲು ಸುಂಡಬೇಕು. ಅದಾದಮೇಲೆ ಸ್ವಲ್ಪ ಕೇಸರಿ ಒಂದು 4-3 ದಳ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ 4-3 ದಳ ಕೇಸರಿ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಫುಲ್ ಡ್ರೈ ಆಗೋವರೆಗೂ ಬಾಡಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು ಫ್ಲೇವರ್ಗೆ. ಸೊ ಏಲಕ್ಕಿ ಪುಡಿ ಕ್ಲಿಪ್ಪಿಂಗು ಮಿಸ್ ಆಗಿದೆ. ಆಮೇಲೆ ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ವೋ ಅದನ್ನು ಆ್ಯಡ್ ಮಾಡಿಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾನ ಸೂಪರಾಗಿರುತ್ತೆ. ಬಟ್ ಐಸ್ ಕ್ರೀಮ್ ಇಲ್ಲದೆ ಇರೋ ಕಾರಣ ಹಾಗೆ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಕ್ಯಾರೆಟ್ ಹಲ್ವಾ ಅಂದರೆ ನನಗೂ ಇಷ್ಟ, ಚಂದಿಗೂ ಇಷ್ಟ. ಹಾಗಾಗಿ ಅವಾಗ ಮಾಡ್ಕೊಂಡು ತಿಂತಾಯಿರ್ತೀವಿ. ಸೊ ಏನಂತಂದರೆ ನಾನು ಫುಡ್ಡಿ, ಚಂದೂ ಫುಡ್ಡಿ. ಸೊ ಹಂಗಾಗಿ ಇಬ್ಬರು ಏನು ಬೇಕೋ ಅದು ಅನಿಸಿದ್ದನ್ನ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗು. ಸೊ ನಿಮಗೇನಾದರೂ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.